ಕರ್ನಾಟಕ ಸಿನಿ ಜಗತ್ತಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಒಂದು ವಿಶೇಷವಾದ ಸಂಚಿಕೆಗೆ ಎಲ್ಲರಿಗೂ ಸುಸ್ವಾಗತ. ಜಾವಾ ಕಾಫಿ ವಿಶೇಷವಾದ ಒಂದು ಸಿನಿಮಾ ಇದೇ ತಿಂಗಳ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಮ್ಮೊಟ್ಟಿಗೆ ಹೀರೋ ಇದ್ದಾರೆ ಅಜಯ್ ಅವರು. ಸೊ ಅಜಯ್ ವರ್ಧನ್ ಅವ್ರಿಗೆ ನಮ್ಮ ಚಾಲನ್ ವತಿಯಿಂದ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಹೇಳ್ತೀವಿ ಸರ್. ನಮಸ್ತೆ, ಸ್ವಾಗತ. ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್ಗಳು ಕೂಡ ಇದ್ದಾರೆ ಇದರಲ್ಲಿ. ಅಂದ್ರೆ ಇದರಲ್ಲಿ ಮಲಯಾಳಂ ಆರ್ಟಿಸ್ಟ್ ಹೆಸರಾಂತ ಆರ್ಟಿಸ್ಟ್ ಗಳಿದ್ದಾರೆ. ಆಮೇಲೆ ಕನ್ನಡದಲ್ಲಿ ರಾಜ ಬಲ್ವಾದಿ ಅವರು ವಿಲನ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದಾರೆ. ಆಮೇಲೆ ಎಲ್ಲ ಕ್ಯಾರೆಕ್ಟರ್ಗಳು ಕೂಡ ಒಂದು ಹೊಸ ಆಕ್ಟರ್ಗಳಂತ ಫೀಲ್ ಆಗಲ್ಲ, ಯಾಕಂದ್ರೆ ಅಷ್ಟು ಚೆನ್ನಾಗಿ ಅವ್ರವ್ರ ಕ್ಯಾರೆಕ್ಟರ್ಗಳನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು. ಹೊಸ ಪ್ರತಿಭೆಗಳಿಗೆ ಒಂದು ದೊಡ್ಡ ಮಟ್ಟಕ್ಕೆ ಹೆಸರು ಮಾಡೋಕೆ ಒಂದು ಸಪೋರ್ಟ್ ಮಾಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಅಜಯ್ ವರ್ಧನ್ ಅವರು ಅವರ ಒಂದು 2ನೇ ಸಿನಿಮಾ ಆಗಿದೆ ಇದು. 2ನೇ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಸೊ ಅವರ ಒಂದು ಅಭಿನಯನೂ ತುಂಬಾ ಚೆನ್ನಾಗಿ ಸೊಗಸಾಗಿ ಮೂಡ್ ಬಂದಿದೆ ಅಂತಾನೆ ಹೇಳ್ಬೋದು. ಸೊ ಇದೇ ಒಂದು 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಸೊ ರಾಜ್ಯಾದ್ಯಂತ ಮತ್ತೆ ಮಲಯಾಳಂ ಮತ್ತೆ ಕನ್ನಡದಲ್ಲಿ ವಿಶೇಷವಾಗಿ 2 ಭಾಷೆಯಲ್ಲಿ ಈ ಒಂದು ಚಿತ್ರ ತಯಾರಾಗಿದೆ. ಸೊ ರಾಜ್ಯಾದ್ಯಂತ ಈ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ನಮಸ್ಕಾರ ಕರ್ನಾಟಕ, ನಾನು ಸಾನ್ವಿಕಾ. ನಮ್ಮ ಫಸ್ಟ್ ಮೂವಿ ಜಾವಾ ಕಾಫಿ ಅದು ಒಂದು ಜುಲೈ 11 ಥಿಯೇಟರ್ಲೆಲ್ಲ ಕಮಿಂಗ್. ದೆನ್ ದಿಸ್ ಈಸ್ ಅನ್ ಆಕ್ಷನ್ ಥ್ರಿಲ್ಲರ್ ಮೂವಿ and I wore 9 to 10 hats: producer, director and leading actress. ಸೊ ಸಾನ್ವಿಕಾ ಅವರು ಅವರೇ ನಿರ್ದೇಶನ ಮಾಡಿ, ನಿರ್ಮಾಪಕರು ಅವರು. ಸೊ ನಿರ್ದೇಶನ ನಿರ್ಮಾಣ ಮಾಡಿ ಮತ್ತೆ ನಮ್ಮ ಅಜಯ್ ವರ್ಧನ್ ಸರ್ ಆಲ್ಮೋಸ್ಟ್ ಮೊದಲು 2ನೇ ಸಿನಿಮಾ ಅಲ್ಲ ಸರ್, 2ನೇ ಸಿನಿಮಾ ಆಗಿದೆ ಕನ್ನಡದಲ್ಲಿ. ಸೊ ಅವ್ರಿಗೆ ಒಳ್ಳೇದಾಗ್ಬೇಕು, ಇಡೀ ಚಿತ್ರ ತಂಡಕ್ಕೆ ಒಳ್ಳೇದಾಗ್ಬೇಕು. ರಾಜ್ಯಾದ್ಯಂತ ಇದೇ 11ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ತಾವೆಲ್ಲರೂ ನೋಡಿ ಈ ಒಂದು ಸಿನಿಮಾನ ಆಶೀರ್ವದಿಸಿ, ಹರಿಸಿ, ಮತ್ತೆ ಆದಷ್ಟು ನಿಮ್ಗೆ ಲೈಕ್ ಆದ್ರೆ ಎಲ್ಲರಿಗೂ ತಲುಪಿಸಿ, ಶೇರ್ ಮಾಡಿ, ಹೇಳಿ. ಮೇಡಮ್, ಆಲ್ ದಿ ಬೆಸ್ಟ್ ಫಾರ್ ಸಕ್ಸಸ್. ಸೊ ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ನಮಸ್ತೆ ಮತ್ತು